ಹೀಗಾಗಿ ಬಕಬಕ್ಷಿಗಳ ಥರ ಕಾಯ್ತಾ ಕೂತವ್ರೆ ಸ್ವಾಮಿಗಳು. 4 ಗಂಟೆಗೆ ರಾತ್ರಿಗೆ ಎದ್ದು ನೀರಿನಲ್ಲಿ ಮಿಂದೆದ್ದಳೋವರೆಗೆ ಒಂದಷ್ಟು ಚಳಿ ಇರುತ್ತೆ. ಬಟ್ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಭಜನೆ ಮಾಡೋ ಟೈಮಿಗೆ ನಮ್ಮ ಹತ್ರ ಚಳಿನೇ ಸೋಗಲ್ಲ. ಬಟ್ ಚಳಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಭಜನೆ ಮುಗಿಸ್ಬರ್ತೀವಲ್ಲ ಅವಾಗಂತೂ ಚಳಿ ಸ್ಟಾರ್ಟ್. ಎಲ್ಲ ಸ್ವಾಮಿಗಳು ಬೆಚ್ಚಗಿರಲಿ ಅಂದ್ಬಿಟ್ಟು ಕಾಫಿ ಕಿಂಗ್ ಓಪನ್ ಸ್ವಾಮಿಗಳು ಕಾಫಿನ ರೆಡಿ ಮಾಡಿದ್ರು. ಎಲ್ಲ ಕಾಫಿ ಕಪ್ಪಲ್ಲಿ ಕಾಫಿ ಕುಡಿತಿದ್ದಾರೆ. ಇವ್ರು ಮಾತ್ರ ಅಂಡಂಡೆ ಕಾಫಿನೇ ಕುಡಿದ್ರು. ಇಲ್ಲಿಂದ ನಾನು ಸೀದಾ ಹೊರಟಿದ್ದೆ ನಮ್ಮ ಕಲ್ಯಾಣಿ ಪ್ಲಾಂಟೇಶನ್ ಕಡೆ. ಇದಕ್ಕೆ ನಾನು ಇವಾಗ ಸ್ಪ್ರೇ ಕೊಡಬೇಕಿತ್ತು, ಹಾಗಾಗಿ ಈ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಇದಕ್ಕೆ 35 ಡೇಸ್ ಆಗಿದೆ. ಹಾಗೆ ಇದಕ್ಕೆ ನಾನು ಇವಾಗ 5ನೇ ಸ್ಪ್ರೇ ಕೊಡ್ತಾಯಿದ್ದೀನಿ. ಅದಾದಮೇಲೆ ನಾನು ಸೀದಾ ಬಂದಿದ್ದೆ ನಮ್ಮ ಟೆಂಪಲ್. ಇಲ್ಲಿ ಬಂದಂಗೆ ನಮ್ಮ ಗುರುಸ್ವಾಮಿಗಳು ನಾಳೆಗೆ ಮಂಟಪ ಮಾಡೋಕ್ಕೆ ಹಾಗೆ ಇರುಮುಡಿ ಕಟ್ಟೋಕ್ಕೆ ಬೇಕಾಗಿರೋ ಥಿಂಗ್ಸ್ನ ತೊಗೊಂಬರ್ಬೇಕು ಅಂದ್ಬಿಟ್ಟು ಮಾತುಕತೆನ ಆಡ್ತಾಯಿದ್ರು. ಆವಾಗ ನಮಗೆ ತುಪ್ಪ ತರೋಕ್ಕೆ ಅಂದ್ಬಿಟ್ಟು ಹೇಳಿದ್ರು. ಹಾಗಾಗಿ ನಾನು ಸೀದಾ ನಮ್ಮ ಗಾಡಿ ಎತ್ಕೊಂಡು ಅದಕ್ಕೊಂದಷ್ಟು ಪೆಟ್ರೋಲ್ನ ಹಾಕಿಸ್ಕೊಂಡು ಜೊತೆಗೆ ನಮ್ಮ ಸ್ವಾಮಿ ಕರ್ಕೊಂಡು ನಾವು ಬಂದ್ವಿ ಡೈರಿ ಹತ್ರ. ಬಂದು ಇಲ್ಲಿಂದ ತುಪ್ಪ ಎತ್ಕೊಂಡು ಸೀದಾ ಟೆಂಪಲ್ ಕಡೆ ಬಂದ್ವಿ. ನಾವು ಟೆಂಪಲಿಗೆ ಬಂದಂಗೆ ಎಲ್ಲ ಸ್ವಾಮಿಗಳು ಇಲ್ಲಿ ಮಂಟಪಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ಆ ಮಂಟಪ ಫೈನಲ್ ಫಿನಿಶಿಂಗ್ ಹೆಂಗಾಗಿದೆ ಅಂತ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಈ ವಿಡಿಯೋ ನಿಮಗೆ ಮಾಡೋಕ್ಕೂ ಮೊದಲು ಸಂಜೆ ಆಗಿ ನೋಡಿ ಅಂತ